ನನಗೆ 6 ಗಂಟೆಗೆ ಇಂಡ್ಯೂಸ್ ಮಾಡಿದ್ಕೆ ಮಧ್ಯಾಹ್ನ 12 ಗಂಟೆವರೆಗೂ ನನಗೆ ಪೇನ್ 1/4 ಮಾತ್ರೆ ಸಹ ವೆಜೈನಲ್ಲಿ ಇಂಡ್ಯೂಸ್ ಮಾಡಿದ್ರು. ವೆಜೈನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಅಂತ. ಸೊ ಇದನ್ನ ನಾವು ಈ ಸಲ ಟ್ರೈ ಮಾಡಿದ್ದು. ಸ್ಟಾರ್ಟ್ ಆಯ್ತು ಪೇನು, ಏನೂ ತೊಂದರೆ ಇಲ್ಲ ಅಂತಂದ್ರೆ ವಿಲ್ ಡೆಫಿನೆಟ್ಲಿ ಗೋ ಫಾರ್ ನಾರ್ಮಲ್ ಡೆಲಿವರಿ. 1 ಗಂಟೆಗೆ ಮಾಡ್ಬಿಡೋಣ ಅಂತ ಅಂದ್ಬಿಟ್ಟು ಡಾಕ್ಟರ್ ಫುಲ್ ಇನ್ನೂ ಟ್ರೈ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ, ನಾವು ಸಿ ಸೆಕ್ಷನ್ ಹೋಗ್ಬಿಡೋಣ, ಎಷ್ಟೊಂದು ತಿಂತಿದ್ರು ಅದಕ್ಕೋಸ್ಕರನೇ ಈ ರೀತಿ ಆಯ್ತು, ಅದೆಲ್ಲ ಬೇಡ. ಗರ್ಭಕೋಶ ತುಂಬಾ ಚಿಕ್ಕದು, ನನ್ ಪಾಪು ಹೇಗಿದ್ರು 2 kg ಅಷ್ಟೇ ಇರುತ್ತೆ. ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿಯಲ್ಲ, ಸೊ ಕಾಂಟ್ರಾಕ್ಷನ್ ಆಗ್ತಾ ಇತ್ತು. ಹಿಡಿದು ಮಗುಗೆ ಬ್ಲಡ್ ಸಪ್ಲೈ ಕಡಿಮೆ ಆಗ್ತಿದೆ, ನಿಮ್ಗೆ ಲೇಬರ್ ಇಂಡ್ಯೂಸ್ ಮಾಡ್ತಾರೆ. ಐ ವಾಸ್ ಸೋ ಹ್ಯಾಪಿ. ನಿಮ್ಗೆ ಲಾಸ್ಟ್ ಟೈಮ್ ಸಿ ಸೆಕ್ಷನ್ ಆಗಿರೋದ್ರಿಂದ ನನ್ನ ಫೋನಲ್ಲಿ ಕೇಳಿದ್ ಒಂದೇ ಮಾತು, ಡಾಕ್ಟರ್ ಸಿ ಸೆಕ್ಷನ್ ಅಂತ, ಜಸ್ಟ್ ಕಮ್ ಫಾರ್ ದ ಅಡ್ಮಿಷನ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ಹೇಗೆ ನಾನು ನಾರ್ಮಲ್ ಟ್ರೈ ಮಾಡಿದೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್, ಯಾಕೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಅಂತ. ನನಗೆ ಸಿ ಸೆಕ್ಷನ್ ಆದ್ರೆ ಸೊಂಟ ನೋವು ಬರುತ್ತೆ, ನಾರ್ಮಲ್ ಆದ್ರೆ ಸೊಂಟ ನೋವು ಬರೋಣ ಅಂತ. ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾವು ಸೂಪರ್ ಆಗಿದ್ದೀವಿ. ವ್ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತೀನಿ. ಮಧ್ಯಾಹ್ನದ ಆಲ್ಮೋಸ್ಟ್ ಇಟ್ಸ್ 4:30. ತುಂಬ ಚೆನ್ನಾಗಿ ಸ್ನಾನ ಆಯಿತು. ಇವತ್ತು ಶುಕ್ರವಾರ, ಪಾಪುಗೂ ಸ್ನಾನ ಮಾಡಿಸಿದ್ದೆ. ನೆನ್ನೆ ಗುರುವಾರ ಪಾಪು ಹುಟ್ಟಿದ ದಿನ ಅಂತ 3 monthsವರೆಗೂ ನಾವು ಮಾಡಿಸಲ್ಲ. ನೀವು ಆ ರೀತಿ ಫಾಲೋ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಓ ಮೈ ಗಾಡ್, ಎಷ್ಟು ಬೆವತ್ಬಿಟ್ಟಿದ್ದೀನಿ ನೋಡಿ. ಇಷ್ಟು ತನಕ ಈ ಸ್ಕಾರ್ಫ್ನ ಕಟ್ಕೊಂಡಿದ್ದೆ, ಸೊ ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬ ಶೆಕೆ ಆಗ್ತಿತ್ತು, ಸೊ ರಿಮೂವ್ ಮಾಡಿದೆ. ಇಬ್ಬರು ಮಲ್ಕೊಂಡಿದ್ದಾರೆ. ಲಿಟಲ್ ಎ ಇಸ್ ಸ್ಲೀಪಿಂಗ್ ಹಿಯರ್. ಇಲ್ಲಿ ಮಲ್ಕೊಂಡಿದ್ದಾರೆ ಪಾಪು, ಆ್ಯಂಡ್ ಅದಿತಿ ಈಸ್ ಹಿಯರ್. ಇಬ್ಬರು ತುಂಬ ಚೆನ್ನಾಗಿ ನಿದ್ದೆ ಹೊಡಿತಾ ಇದ್ದಾರೆ. ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಿದ್ದೀನಿ, ಸೊ ಯು ಕ್ಯಾನ್ ಸಿ. ಎಸ್, ಕಂಪ್ಲೀಟ್ ಟೈಟಾಗಿ ಕಟ್ಟಿದ್ದೀನಿ ನಾನು. ಯಾ, ಸೊ ಲಾಸ್ಟ್ ವ್ಲಾಗಲ್ಲೇ ನೋಡಿದ್ದೀರಾ ನಾನು ಹೊಟ್ಟೆಗೆ ಬಟ್ಟೆ ಕಟ್ಟಿರೋದನ್ನು, ತೋರಿಸಿ ಅಂತಲೂ ಹೇಳ್ತಿದ್ದೀರಾ. ಎಸ್, ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ಬೇಕು. ಅದೇನು ಅಂತಂದರೆ, ಏನು ನಾರ್ಮಲ್ ಡೆಲಿವರಿ ಹೇಗೆ ಟ್ರೈ ಮಾಡಿದ್ರಿ ನೀವು ಅಂತ ತುಂಬ ಜನ ಕೇಳ್ತಿದ್ದೀರಾ. ಸೊ ಸ್ಟಾರ್ಟ್ ಮಾಡ್ತೀನಿ ನಾನು ವ್ಲಾಗ್ನ. ಅದಕ್ಕಿಂತ ಮುಂಚೆ ನಾನು ಕರೆಕ್ಟಾಗಿ ಕಂಫರ್ಟಾಗಿ ಕೂತ್ಕೊಳ್ಬಿಡ್ತೀನಿ. ಯಾಕಂತಂದರೆ ಈ ಟೈಮಲ್ಲಿ ಎಷ್ಟು ಕಂಫರ್ಟಾಗಿ ನಾವು ಕೂತ್ಕೊಳ್ತೀವಿ ನಮಗೆ ತುಂಬ ಒಳ್ಳೆಯದು. ಯಾವುದೇ ರೀತಿ ಸೊಂಟ ನೋವೆಲ್ಲ ಬರಲ್ಲ. ತುಂಬ ಮೆತ್ತಿದೆ. ಏನಂದರೆ ಸಿ ಸೆಕ್ಷನ್ ಆದರೆ ಸೊಂಟ ನೋವು ಬರುತ್ತೆ, ನಾರ್ಮಲ್ ಆದರೆ ಸೊಂಟ ನೋವು ಬರೋಣ ಅಂತ. ಇಟ್ಸ್ ನಾಟ್ ಅಬೌಟ್ ಸಿ ಸೆಕ್ಷನ್ ಆರ್ ನಾರ್ಮಲ್ ಡೆಲಿವರಿ. ಇಟ್ಸ್ ಅಬೌಟ್ ನಿಮ್ಮ ಸಿಟ್ಟಿಂಗ್ ಪೊಸಿಷನ್ ಯಾವ ರೀತಿ ಇರುತ್ತೆ ಅದ್ರ ಮೇಲೆ ಎಲ್ಲನೂ ಇದಾಗತ್ತೆ. ಯಾ, ಹೊಟ್ಟೆ ಕಟ್ಟಿರೋದ್ರಿಂದ ಹೊಟ್ಟೆ ಇದೆ ಅಂತ, ಬಟ್ಟೆ ಕಟ್ಟಿರೋದ್ರಿಂದ ಹೊಟ್ಟೆ ಇದೆ ಅಂತ ಅನಿಸ್ತಿದೆ. ಬಟ್ ಹೊಟ್ಟೆ ಆಲ್ಮೋಸ್ಟ್ ಹೋಗಿದೆ. ಇನ್ನು ಸ್ವಲ್ಪ ದಿನದಲ್ಲಿ ಐ ವಿಲ್ ಬಿ ಫ್ಲ್ಯಾಟ್. ಯಾ, ಸೊ ಸ್ಟಾರ್ಟ್ ಮಾಡೋಣ. ಡೀಟೇಲ್ ಆಗಿ ಇದೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿಬಿಡ್ತೀನಿ ದಟ್ ಹೇಗೆ ನಾನು ನಾರ್ಮಲ್ನ ಟ್ರೈ ಮಾಡಿದೆ, ಹೇಗಿತ್ತು ಎಕ್ಸ್ಪೀರಿಯನ್ಸ್, ಯಾಕೆ ಎಮರ್ಜೆನ್ಸಿ ಸಿ ಸೆಕ್ಷನ್ ಅಂತ ನನಗೆ ಇಮಿಡಿಯೇಟಾಗಿ ಸಿ ಸೆಕ್ಷನ್ ಕರ್ಕೊಂಡು ಹೋದರು, ಎವ್ರಿಥಿಂಗ್ ಹೌ ಇಟ್ ಹ್ಯಾಪೆಂಡ್ ಆ್ಯಂಡ್ ವೈ ಇಟ್ ಹ್ಯಾಪೆಂಡ್ ಅಂತ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಲೆಟ್ ಸ್ಟಾರ್ಟ್. ನನಗೆ ಬುಧವಾರ, ದಟ್ ಈಸ್ 7th of May. ಮೇನಾ? ನೋ, ಎಂತ 21st of May. 7th ಅಂತ ಯಾಕೆ ಹೇಳ್ತಾ ಇದ್ದೀನಿ, ಅದಿತಿ 8, ಸಾರಿ, 21st of May. ಸೊ ನನಗೆ ತುಂಬ ಬ್ಯಾಕ್ ಪೇಯ್ನ್ ಬರ್ತಾಯಿತ್ತು. ಒಂದು ವಿಡಿಯೋ ಸಹ ಶೂಟ್ ಮಾಡ್ಕೊಂಡಿದ್ದೆ ನಾನು. ತುಂಬ ಬ್ಯಾಕ್ ಪೇಯ್ನ್ ಅಂತಂದರೆ ಬಿಟ್ಟು ಬರ್ತಾಯಿತ್ತು. ಕೃವಿಗೆ ಹೇಳಿದೆ, ಕೃವಿ ಹೊರಗಡೆ ಹೋಗಿದ್ರು. ಸೊ ಬಂದ್ಬಿಟ್ಟು ನಿಮಗೆ ಯೂಶಲಾಗಿ ಅನ್ನಿಸ್ತಾ ಇದೆಯಾ ಅಥವಾ ಏನಾದರೂ ಕೆಲಸ ಜಾಸ್ತಿ ಮಾಡಿದೆ? ಅವತ್ತು ತುಪ್ಪ ಎಲ್ಲ ಕಾಯಿಸಿದ್ದೆ ನಾನು. ತುಪ್ಪ ಬೇಕು ಅಲ್ವಾ ಮನೆಗೆ, ಪಾಪುಗೂ ಇನ್ನೇನು ಯಾವಾಗ ಏನು ಅಂತ ಹೇಳೋಕ್ಕಾಗಲ್ಲ. ಪಾಪುಗೂ ಸಪ್ರೇಟಾಗಿ ಒಂದು ಬಾಟಲಿಗೆ ಹಾಕಿ ಮನೆಗೂ ತುಪ್ಪ ಕಾಯಿಸಿದ್ದೆ. ಇಲ್ಲ ಆಗ್ತಿಲ್ಲ, ಡಾಕ್ಟರಿಗೆ ಇಮಿಡಿಯೇಟಾಗಿ ಫೋನ್ ಮಾಡಿದಾಗ ಡಾಕ್ಟರ್ ಕೆಲವು ಸಿಂಪ್ಟಮ್ಸ್ನ ಕೇಳಿದ್ರು. ಬಿಟ್ಟು ಬರ್ತಾ ಇದೆಯಾ, ಹೌ ಇಸ್ ಇಟ್, ನಿಮಗೆ ನಾರ್ಮಲ್ ಕ್ರಾಂಪ್ಸ್ ಟೈಮಲ್ಲಿ ಬರುತ್ತಲ್ಲ ಪೀರಿಯಡ್ಸ್ ಟೈಮಲ್ಲಿ ಆ ರೀತಿನ? ಇಲ್ಲ ಡಾಕ್ಟರ್, ಇಟ್ಸ್ ವೆರಿ ಡಿಫ್ರೆಂಟ್ ಅಂತ ಹೇಳಿದೆ. ಓಕೆ ಬನ್ನಿ ಹಾಸ್ಪಿಟಲ್ಗೆ, ನಿಮ್ಮ ಬ್ಯಾಗ್ಸ್ ಎಲ್ಲನೂ ಜಸ್ಟ್ ಕಮ್ ಫಾರ್ ದ ಅಡ್ಮಿಷನ್ ಅಂತ ಹೇಳಿದ್ರು. ಐ ವಾಸ್ ಲೈಕ್, ನಾನು ಫೋನಲ್ಲಿ ಕೇಳಿದ್ದು ಒಂದೇ ಮಾತು, ಡಾಕ್ಟರ್ ಸಿ ಸೆಕ್ಷನ್ ಅಂತ, ಪ್ಲೀಸ್ ಕಮ್. ನೋ, ಏನು ಟೆನ್ಷನ್ ತೊಗೊಳ್ಬೇಡಿ, BP ಎಲ್ಲ ವೇರಿಯೇಷನ್ ಆಗುತ್ತೆ, ಏನು ಟೆನ್ಷನ್ ಬೇಡ, ಬನ್ನಿ ನೋಡೋಣ ಅಂತ ಹೇಳಿದ್ರು. PV ಮಾಡ್ತೀನಿ ಅಂತ. PV ಅಂತಂದರೆ ಪೆಲ್ವಿಕ್ ಎಕ್ಸಾಮಿನೇಷನ್, ಅಂದರೆ ನೋಡ್ತಾರೆ ಒಳಗಡೆ ಏನು ಇದೆ ಅಂತ. ಸರಿ ಅಂದ್ಬಿಟ್ಟು ಹೋದ್ವಿ. ಲಾಸ್ಟ್ ವ್ಲಾಗಲ್ಲೆಲ್ಲ ನೋಡಿದ್ದೀರಾ. ಸೊ ಹೋದ್ವಿ. ನಾನು 3rd floorಗೆ ಹೋಗಿ
ಪೆಲ್ವಿಕ್ ಇದನ್ನೆಲ್ಲ ಮಾಡ್ತೀನಿ. NT ಸ್ಕ್ಯಾನ್ ಫಸ್ಟ್ ಮಾಡಿದ್ರು. NT ಸ್ಕ್ಯಾನ್ ಅಲ್ಲ, NST ಸ್ಕ್ಯಾನ್ ಅಂತ, ಅದು ಒಂದು ಸ್ಟ್ರೆಸ್ ಸ್ಕ್ಯಾನ್ ಅಂತ. ಪಾಪು ಹೇಗಿದೆ, ಪಾಪು ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿದೆಯಾ, ಆರಾಮಾಗಿದ್ದೀವ ನಾವು ಅಂತ ಒಂದು ಸ್ಕ್ಯಾನ್ ರೀತಿ ಮಾಡ್ತಾರೆ. ಸೊ ಆ ಸ್ಕ್ಯಾನಿಂಗಲ್ಲಿ ಪಾಪು ವಾಸ್ ವೆರಿ ಪರ್ಫೆಕ್ಟ್ಲಿ ಫೈನ್. ಹಾಂ, ಪಾಪು ಪರ್ಫೆಕ್ಟ್ಲಿ ಫೈನ್ ಆಗಿತ್ತು, ಹಾರ್ಟ್ ರೇಟ್ ಎಲ್ಲ ಚೆನ್ನಾಗಿತ್ತು. ಸರಿ, ಒಂದು ಸ್ವಲ್ಪ ಹೊತ್ತಿಗೆ ನೋಡೋಣ ಹೇಗೆ ಅಂತ ನಾವು ಬುಕ್ ಎಲ್ಲ ಮಾಡಿದ್ವಿ, ಅಂದರೆ ರೂಮ್ ಎಲ್ಲ ತೊಗೊಂಡ್ವಿ. ಹಾಗೆ ನಡೀತಾ ಇತ್ತು. ಅರೌಂಡ್ 7ಗೆ ಇನ್ನೂ ಪೇನ್ ಜಾಸ್ತಿ ಆಯಿತು. ಸರಿ ಅಂದ್ಬಿಟ್ಟು ಅವರು ಬಂದು IV ಎಲ್ಲ ಹಾಕಿ ನನಗೆ ಹೋದ್ರು. ಹೋಗಿ ಪೇನ್ ಹಾಗೆ ಬರ್ತಾನೆ ಇತ್ತು. ಬೆಳಗ್ಗೆ ಇಂಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ರು. ನಾನು ಹೇಳಿದೆ ಇವಾಗಲೇ ಇಂಡ್ಯೂಸ್ ಮಾಡಿಬಿಡಿ, ಬೇಗ ಆಗಿಬಿಡುತ್ತೆ ಅಲ್ವ ಅಂತ. ಅವ್ರು ಹೇಳಿದ್ರು ಇಲ್ಲ, ನಿಮಗೆ ಲಾಸ್ಟ್ ಟೈಮ್ C-ಸೆಕ್ಷನ್ ಆಗಿರೋದ್ರಿಂದ ಆಲ್ ಆಫ್ ಎ ಸಡನ್ ಏನು ಬೇಕಾದರೂ ಆಗ್ಬೋದು, ಏನು ಆಗಬಾರ್ದು ಅಂತಲೂ ಹೇಳಿದ್ರು ನನಗೆ. ನಾನು ಲಾಸ್ಟ್ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಆ ಒಂದು ಎಮರ್ಜೆನ್ಸಿ ಆದರೆ ನಿಮಗೂ ಕಷ್ಟ, ನಿಮ್ಮ ಮಗುಗೂ ಕಷ್ಟ, ಇಬ್ರು ಕೆಲವೊಂದ್ಸಲ ಏನೇನೋ ಪ್ರಾಬ್ಲಮ್ ಆಗಿಬಿಡುತ್ತೆ. ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅಂತ. ಸೊ ಆ ರೀತಿಯೆಲ್ಲ ಆಗುತ್ತೆ. ಮಧ್ಯರಾತ್ರಿ ನಾವು ಯಾರಿಗೂ ಆ ರೀತಿ, ಮೋಸ್ಟ್ಲಿ C-ಸೆಕ್ಷನ್ ಆಗಿರೋರಿಗೆ ಫಸ್ಟ್ ಒಂದು ನಾವು ಆ ರೀತಿ ಇಂಡ್ಯೂಸ್ ಎಲ್ಲ ಮಧ್ಯರಾತ್ರಿ ಮಾಡಲ್ಲ, ನೈಟ್ ಹೊತ್ತು ಮಾಡಲ್ಲ, ಬೆಳಗ್ಗೆನೆ ಇಂಡ್ಯೂಸ್ ಮಾಡಿದ್ದು. ಸೊ 5 o'clockಗೆಲ್ಲ ನಿಮಗೆ ಎನಿಮಾ ಮಾಡ್ತಾರೆ ಅಂತ ಹೇಳಿದ್ರು. ಎನಿಮಾ ಅಂತಂದರೆ ನಮ್ಮ ಹೊಟ್ಟೆ ಕ್ಲೀನ್, ಸೋಪ್ ವಾಟರ್ ಹಾಕಿ ಹೊಟ್ಟೆ ಕ್ಲೀನ್ ಮಾಡ್ತಾರಲ್ಲ, ಸೊ 5 o'clockಗೆ ಅದು ಮಾಡ್ತಾರೆ ಬಂದ್ಬಿಟ್ಟು. ಸೊ ಅದಾದಮೇಲೆ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಮಗೆ ಲೇಬರ್ ಇಂಡ್ಯೂಸ್ ಮಾಡ್ತಾರೆ. ಐ ವಾಸ್ ಸೋ ಹ್ಯಾಪಿ. ಯಾಕೆ ಅಂತಂದರೆ ನನಗೆ ಫಸ್ಟ್ ಅದಿತಿ ಇದ್ರಲ್ಲೇ ನನಗೆ ನಾರ್ಮಲ್ ಆಗಬೇಕು ಅನ್ನೋ ಆಸೆ ಇತ್ತು. ಎಮರ್ಜೆನ್ಸಿ C-ಸೆಕ್ಷನ್ ಆಯಿತು. ಯಾಕೆ ಅದಿತಿಗೆ ಎಮರ್ಜೆನ್ಸಿ C-ಸೆಕ್ಷನ್ ಆಯಿತು ಅಂತಂದರೆ, ಅದಿತಿಗೆ ಶಿ ವಾಸ್ ಪರ್ಫೆಕ್ಟ್ಲಿ ಫೈನ್. ನಮಗೆ ಅದಿತಿ ಲೋ ಬರ್ತ್ ವೆಯ್ಟ್ ಇದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ತುಂಬ ಆ್ಯಕ್ಟಿವ್ ಬೇಬಿ, ತುಂಬ ಮೂವ್ಮೆಂಟ್ಸ್ ಎಲ್ಲ ಚೆನ್ನಾಗಿರ್ತಿತ್ತು. 36 ವೀಕ್ಸ್ಗೆ ನಾವು ಸ್ಕ್ಯಾನಿಂಗ್ ಹೋಗಿದ್ವಿ. ಡೇಟ್ ಯಾವುದು ಅಂತಂದರೆ ಡಿಸೆಂಬರ್ 6ನೇ ತಾರೀಕು ನಾವು 36 ವೀಕ್ಸ್ ಸ್ಕ್ಯಾನಿಂಗ್ ಹೋಗಿದ್ವಿ. ಅವಾಗ ಹೇಳಿದ್ರು ಡಾಪ್ಲರ್ ಅಂದರೆ ಮಗುಗೆ ಬ್ಲಡ್ ಸಪ್ಲೈ ಕಡಿಮೆ ಆಗ್ತಿದೆ, ನೀವು ಮೂವ್ಮೆಂಟ್ಸ್ನ ಟ್ರ್ಯಾಕ್ ಮಾಡ್ಕೊಳ್ಳೇಬೇಕು. ನಾನು ಸ್ವಲ್ಪ ಬಗ್ತಿದ್ದೀನಿ ಅಂತ ಅನಿಸುತ್ತೆ. ಐ ಜಸ್ಟ್ ಪುಲ್ ದ ಕ್ಯಾಮ್ರಾ ಲಿಟಲ್ ಫ್ರಂಟ್. ಹಾಂ, ಎಸ್. ಸೊ ನೀವು ಏನು ಹಾರ್ಟ್ ರೇಟ್ನ ಆಮೇಲೆ ಇದು ಮೂವ್ಮೆಂಟ್ನ ನೀವು ತುಂಬ ಟ್ರ್ಯಾಕ್ ಮಾಡಬೇಕು, ಸ್ವಲ್ಪ ಆಕ್ಸಿಜನ್ ಕಡಿಮೆ ಇದೆ ಮಗುಗೆ ಅಂತೆಲ್ಲ ಹೇಳಿದರು. ಸೊ ನನಗೆ ಡಿಸೆಂಬರ್ 7ಗೆ ಕಂಪ್ಲೀಟ್ ಮೂವ್ಮೆಂಟೇ ಕಡಿಮೆ ಆಯಿತು. ಇಮಿಡಿಯೇಟಾಗಿ ಡಾಕ್ಟರ್ಗೆ ಹೇಳಿದ್ವಿ, ಡಾಕ್ಟರ್ ಸ್ಕ್ಯಾನಿಂಗ್ ಹೋಗಿ ಅಂದರು. ಸ್ಕ್ಯಾನಿಂಗ್ ಹೋದಾಗ ಮಗುಗೆ ಆಕ್ಸಿಜನ್ನೇ ಇಲ್ಲ, ಅಂದರೆ ತುಂಬ ಕಡಿಮೆ ಆಗಿದೆ, ಇಮಿಡಿಯೇಟಾಗಿ ನೀವು C-ಸೆಕ್ಷನ್ಗೆ ಹೋಗಲೇಬೇಕು ಅಂತಂದರು. ಅಡ್ಮಿಟ್ ಆದಾಗ್ಲೂ ನಾನು ಸೇಮ್ ಡಾಕ್ಟರ್ನ ಕೇಳಿದ್ದು, ಅನುಷಾ ಡಾಕ್ಟರೇನೆ, SDM ಹಾಸ್ಪಿಟಲೇನೆ ಕೇಳಿದ್ದು, ಡಾಕ್ಟರ್ ನಾರ್ಮಲ್ ಆಗಲ್ವಾ ಅಂತ. ಬೇಡ, ಪಾಪುಗೆ ಡಿಸ್ಟ್ರೆಸ್ ಆಗ್ಬೋದು, ಆಕ್ಸಿಜನ್ ಆಲ್ರೆಡಿ ಕಡಿಮೆ ಇದೆ ನಿಮ್ಮ ಒಂದು ಇದರಲ್ಲಿ, ಸೊ ಈಗಲೂ ಪಾಪುಗೆ ಏನಾದರೂ ಆಗ್ಬೋದು, ಬೇಡ, ವಿಲ್ ಗೋ ಫಾರ್ C-ಸೆಕ್ಷನ್ ಅಂತ C-ಸೆಕ್ಷನ್ಗೆ ಹೋಗಿದ್ದು. ಈ ಟೈಮಲ್ಲಿ ಆ ಒಂದು ಏನು ಪ್ರಾಬ್ಲಮ್ ಇರಲಿಲ್ಲ. ಸೊ ನಾನು ಕನ್ಸೀವ್ ಅಂತ ಗೊತ್ತಾದಾಗ ಡಾಕ್ಟರ್ ವಾಸ್ ಇನ್ ಹರ್ ಮೆಟರ್ನಿಟಿ ಲೀವ್, 6 months ಮೆಟರ್ನಿಟಿ ಲೀವಲ್ಲಿದ್ರು. ಸೊ ಅವರು ಬೇರೆ ಕ್ಲಿನಿಕ್ಗೆ ಬರ್ತಾ ಇದ್ರು ಓನ್ಲಿ ಸ್ಯಾಟರ್ಡೇಸ್. ಆ ಸ್ಯಾಟರ್ಡೇಸ್ಗೆ ವೆಯ್ಟ್ ಮಾಡಿ ನಾವು ಹೋಗಿ ಅವ್ರನ್ನೇ ಕನ್ಸಲ್ಟ್ ಮಾಡಿದ್ವಿ, ಬಿಕಾಸ್ ವಿ ನೋ ಶಿ ಇಸ್ ದ ಸೇಫೆಸ್ಟ್ ಹ್ಯಾಂಡ್ ಅಂತ. ಸೊ ಅವ್ರ ಹತ್ರನೇ ಹೋಗಿ ನಾನು ಫಸ್ಟ್ ಕೇಳಿದ್ದೆ, ಡಾಕ್ಟರ್ ನನಗೆ ಈ ಸಲ ನಾರ್ಮಲ್ ಟ್ರೈ ಮಾಡಬೇಕು ಪ್ಲೀಸ್ ಅಂತ ಹೇಳಿದೆ. ಶಿ ಸೆಡ್ ಓಕೆ ವಿಲ್ ಟ್ರೈ. ಹೋದ್ಸಲ ಎಮರ್ಜೆನ್ಸಿ C-ಸೆಕ್ಷನ್, ಎಲೆಕ್ಟಿವ್ C-ಸೆಕ್ಷನ್ ನಾವು ಆಪ್ಟ್ ಮಾಡಿದ್ದು ಬಿಕಾಸ್ ಆಫ್ ಸಮ್ ಎಮರ್ಜೆನ್ಸಿ. ಈ ಸಲ ನೋಡೋಣ, ಏನೂ ತೊಂದರೆ ಇಲ್ಲ ಅಂತಂದರೆ ವಿಲ್ ಡೆಫಿನೆಟ್ಲಿ ಗೋ ಫಾರ್ ನಾರ್ಮಲ್ ಡೆಲಿವರಿ. 38 ವೀಕ್ಸ್ ನೀವು ಕಂಪ್ಲೀಟ್ ಮಾಡಲೇಬೇಕು ಅಂತ ಹೇಳಿದರು. ನಾನು ಕಂಪ್ಲೀಟ್ ಮ್ಯಾನಿಫೆಸ್ಟೇಷನ್ ಐ ವಾಸ್ ಇನ್. ಸೊ ನನಗೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇದೆ. ಐ ಡೋಂಟ್ ನೋ, ಆ ಮ್ಯಾನಿಫೆಸ್ಟೇಷನ್ ಅರ್ಧಂಬರ್ಧ ಆಯಿತು. ಯಾಕೆ ನನಗೆ C-ಸೆಕ್ಷನ್ ಆಯಿತು ಅಂತಲೂ ನಿಮ್ಮ ಹತ್ರ ಹೇಳ್ತೀನಿ. ಎನಿಮಾ ಎಲ್ಲ ಆಯಿತು. 5 ಗಂಟೆಗೆ ನಾನು ರೆಡಿ ಆದೆ, ಬಂದು ಇಂಡ್ಯೂಸ್ ಸಹ ಮಾಡಿದ್ರು. ನೈಟೇ ಪೆಲ್ವಿಕ್ ಒಂದು ಎಕ್ಸಾಮಿನೇಷನ್ ಮಾಡಿದಾಗ 1 to 2 ಸೆಂಟಿಮೀಟರ್ ಡೈಲೇಟ್ ಆಗಿದೆ ನಿಮಗೆ ಅಂತ ಹೇಳಿದ್ರು. ಐ ವಾಸ್ ಸೋ ಹ್ಯಾಪಿ. ಎಸ್, ನಂಗೆ ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಖುಷಿಯಲ್ಲಿದ್ದೆ. ಸೊ ಅವಾಗ ಬಿಟ್ಟು ಪೇನ್ ಬರ್ತಿತ್ತು. ಈ ಒಂದು 6 ಗಂಟೆಗೆ ನನಗೆ ಇಂಡ್ಯೂಸ್ ಮಾಡಿದ್ರು. ಇಂಡ್ಯೂಸ್ ಮಾಡಿ ಒಂದು 10-15 ನಿಮಿಷ ಆರಾಮಾಗೇ ಇದ್ದೆ. ಬ್ಯಾಕ್ ಪೇಯ್ನ್ ಎಲ್ಲ ಅವಾಗೇನು ಇರಲಿಲ್ಲ, ಆರಾಮಾಗೇನಿದೆ. ಸ್ಟಾರ್ಟ್ ಆಯಿತು ಪೇಯ್ನು. ಬಂದು ಚೆಕ್ ಮಾಡ್ತಿದ್ರು, ನನಗೆ ಹಾರ್ಟ್ ರೇಟು ಚೆಕ್ ಮಾಡ್ತಿದ್ರು. ಆ್ಯಂಡ್ ಏನು ಅದು ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ ಅಲ್ಲ, ಸೊ ಕಾಂಟ್ರಾಕ್ಷನು ಆಗ್ತಾಯಿತ್ತು. ಹಿಡ್ದು ನಮಗೆ ಪೀರಿಯಡ್ಸ್ ಟೈಮಲ್ಲೆಲ್ಲ ಒಂಥರ ಹೊಟ್ಟೆ ನೋವುತ್ತಲ್ಲ, ಸೊ ಆ ರೀತಿ. ಅಂದರೆ ಅವರು ಮೊಬೈಲಲ್ಲಿ ಇಟ್ಕೊಂಡು ಟೈಮ್ ಚೆಕ್ ಮಾಡ್ತಿದ್ರು. ಅದು ಯಾವ ರೀತಿ ಅಂತಂದರೆ 1 ಮಿನಿಟ್ಗೆ ನನಗೆ 3 to 4 times ಕಾಂಟ್ರಾಕ್ಷನ್ ಆಗ್ತಿತ್ತು. ಹೋಗ್ತಾ
ತುಂಬ ಡ್ಯೂರೇಷನ್ ಜಾಸ್ತಿ ಆಗ್ತಾಯಿತ್ತು, 5 ನಿಮಿಷದ ಕಾಂಟ್ರಾಕ್ಷನ್ ಇರ್ತಿತ್ತು. ಸೊ ತುಂಬ ಚೆನ್ನಾಗಿ 4 ಸೆಂಟಿಮೀಟರ್ವರೆಗೂ ಡೈಲೇಟ್ ಆಯಿತು. ನನಗೆ 6 ಗಂಟೆಗೆ ಇಂಡ್ಯೂಸ್ ಮಾಡಿದ್ದಕ್ಕೆ ಮಧ್ಯಾಹ್ನ 12 ಗಂಟೆವರೆಗೂ ನನಗೆ ಪೇಯ್ನ್, ತುಂಬ ಪೇಯ್ನ್ ಅಂತಂದರೆ ಐ ಕುಡ್ ನಾಟ್ ಕಂಟ್ರೋಲ್. ಒಂದು ಚೂರು ಏನಾದರೂ ಡಿಫ್ರೆಂಟ್ ಆದರೆ ಕೃವಿ ಹೋಗಿ ಸಿಸ್ಟರ್ನ ಕರೀತಿದ್ರು. ಸಿಸ್ಟರ್ ಏನಿಲ್ಲ ಆರಾಮಾಗಿರಿ, ಡಾಕ್ಟರ್ ಬರ್ತಾರೆ ವೆಯ್ಟ್ ಮಾಡಿ. ಡಾಕ್ಟರ್ ಇನ್ನೊಂದು ಒಂದು ಏನು ಡೆಲಿವರಿಯಲ್ಲಿ ಅವರಿದ್ರು. ಬೆಳಗ್ಗೆಯಿಂದ ನನ್ನನ್ನು ಡಾಕ್ಟರ್ ಮೀಟೇ ಮಾಡಿಲ್ಲ. ನನ್ನ PG ಸ್ಟೂಡೆಂಟ್ಸ್ಗಳು ಆ ಡಾಕ್ಟರ್ಸ್ಗಳೇ ನನ್ನನ್ನು ನೋಡ್ತಾ ಇದ್ದಿದ್ದು. ನಾನು ಡಾಕ್ಟರ್ ಬರಲೇಬೇಕು, ಬೇಗ ಕರೀರಿ ಬಿಕಾಸ್ ಶಿ ಈಸ್ ದ ಸೇಫೆಸ್ಟ್ ಹ್ಯಾಂಡ್. ನಂಗೆ ಗೊತ್ತು, ಅವ್ರೊಂದು ಮುಖ ನೋಡ್ಬಿಟ್ರೆ ನಮಗೆ ತುಂಬ ಸಮಾಧಾನ ಆಗ್ತಿತ್ತು. ಸೊ ಡಾಕ್ಟರ್ ಯಾವಾಗ ಬರ್ತಾರೆ, ಕೃವಿ ಫೋನ್ ಮಾಡು ಸಹ ಮಾತಾಡಿದ್ದಾರೆ ಡಾಕ್ಟರ್ ಹತ್ರ. ಶಿ ವಿಲ್ ಬಿ ಪರ್ಫೆಕ್ಟ್ಲಿ ಫೈನ್. ನನಗೆ ತುಂಬ ಅಪ್ಡೇಟ್ಸ್ ಬರ್ತಾ ಇದೆ. PG ಅವರು ಅಂತಂದರೆ ಅವರು ಪೋಸ್ಟ್ ಇದವರು ಅವರೆಲ್ಲ ನನಗೆ ಅಪ್ಡೇಟ್ ಕೊಡ್ತಿರ್ತಾರೆ. ನೀವೇನು ವರಿ ಮಾಡಬೇಡಿ, ಶಿ ಈಸ್ ಪರ್ಫೆಕ್ಟ್ಲಿ ಫೈನ್. ಪೇನ್ ಇನ್ನೂ ಬರಬೇಕು, 10 ಸೆಂಟಿಮೀಟರ್ವರೆಗೂ ಡೈಲೇಟ್ ಆಗಬೇಕು ಅಂತ ಹೇಳಿದ್ರು. ನಾನು ಹಾಗೂ ನಂದು ಇನ್ನೊಂದು ಕ್ವಶನ್ ಏನು ಅಂತಂದರೆ, ನನ್ನ ಪಾಪು ಹೇಗಿದ್ರು 2 kg ಅಷ್ಟೇ ಇರುತ್ತೆ. ಆಬ್ವಿಯಸ್ಲಿ ಅಷ್ಟೇ ಇರೋದು, 2 kg ಒಳಗಡೆನೇ ಇರುತ್ತೆ, ಜಾಸ್ತಿ ಅಂತೂ ಇರಲ್ಲ. ಸೊ ಒಂದು 6 ಸೆಂಟಿಮೀಟರ್ಸ್ಗೆಲ್ಲ ತಲೆ ಆಚೆ ಬಂದ್ಬಿಡುತ್ತೆ ಅಲ್ವ ಡಾಕ್ಟರ್. ಇವ್ರ ಹತ್ರ ಕೇಳಿದಾಗ ಇಲ್ಲ, ಕಂಪಲ್ಸರಿ 10 ಸೆಂಟಿಮೀಟರ್ ಆಗಲೇಬೇಕು, ಅವಾಗಲೇ ನಾವು ನಾರ್ಮಲಾಗಿ ಹೋಗೋಕ್ಕಾಗೋದು. ಐ ವಾಸ್ ಲೈಕ್ ಥಿಂಕಿಂಗ್ 10 ಸೆಂಟಿಮೀಟರ್ ಈಗಲೇ ಇಷ್ಟೊಂದು ಪೇನ್ ಆಗ್ತಿದೆ, 10 ಸೆಂಟಿಮೀಟರ್ ಅಂತಂದ್ರೆ ಇನ್ನೆಷ್ಟು ಪೇನು ನೋಡೋಣ. ಹಾಗೆ ಆಗುತ್ತೆ. ಕೃವಿ ಅಂದ್ರೆ ಅವ್ರಿಗೆ ಏನು ಅಂತಂದ್ರೆ, ನೀನು ರಿಸ್ಕ್ ಮುಂಚೆನೇ ಹೇಳಿದ್ರು ನನಗೆ, ರಿಸ್ಕ್ ತಗೋಬೇಡ, ನೋಡೋಣ ಯಾವ್ದಾಗುತ್ತೋ. ಅವ್ರಿಗೆ ನನಗೆ ಮುಂಚೆನೆ ಏನಂತ ಒಂದು ಕಂಡೀಷನ್ ಹೇಳಿದ್ರು ಅಂತಂದ್ರೆ, ಹಠ ಮಾಡಬಾರ್ದು. ನಾನು ಯೂಶಲಿ ತುಂಬ ಹಠ ಮಾಡ್ತೀನಿ, ಅದು ಬೇಕು ಅಂದರೆ ಅದು ಬೇಕೇ ಬೇಕು ಥರ ಹಠ ಮಾಡಬಾರ್ದು. ಯಾವ ಟೈಮಲ್ಲಿ ಡಾಕ್ಟರ್ ಏನು ಹೇಳ್ತಾರೋ ಅದನ್ನ ನಾವು ಅಗ್ರಿ ಮಾಡಲೇಬೇಕು ಅಂತ ಅವ್ರು ಮುಂಚೆನೇ ನನಗೆ ಕನ್ವಿನ್ಸ್ ಅಂದರೆ ಆರ್ಡರ್ ಮಾಡಿದ್ರು, ದಿಸ್ ಶುಡ್ ಬಿ ಡನ್. ಯಾಕಂತಂದರೆ ನನಗೆ ಪಾಪು ಮತ್ತು ನೀವು ಇಬ್ರು ನಂಗೆ ಸೇಫಾಗಿ ಬರಬೇಕು ಆಚೆಗೆ, ಅಷ್ಟೇ ಮೇಯ್ನು. ಇದೇ ಆಗಬೇಕು ಅದೇ ಆಗಬೇಕು ಅಂತ ನನಗಿಲ್ಲ ಅಂತ ಅವ್ರು ಹೇಳಿದ್ರು. ಆ್ಯಂಡ್ ನಾರ್ಮಲ್ಗೆ ಯೂಶಲಿ ಮೆಡಿಸಿನ್ ಎಲ್ಲ ಡಿಫ್ರೆಂಟ್ ಇರುತ್ತೆ, C-ಸೆಕ್ಷನಿಗೆ ಮೆಡಿಸಿನ್ ಎಲ್ಲ ಡಿಫ್ರೆಂಟ್ ಇರುತ್ತೆ. SDM ಹಾಸ್ಪಿಟಲಿ ಆರ್ಡರ್ ಮಾಡಿ ತರಿಸ್ತಾರೆ ಮೆಡಿಸನ್ನ, ಅಲ್ಲೇ ಇಟ್ಕೊಳ್ಳಲ್ಲ. ಆಯುರ್ವೇದ ಹಾಸ್ಪಿಟಲ್ ಆಗಿರೋದ್ರಿಂದ ಇದೆಲ್ಲ ಇಂಗ್ಲೀಷ್ ಮೆಡಿಸಿನ್ ಅಲ್ವಾ. ಸೊ ಅದಕ್ಕೋಸ್ಕರ ರಾತ್ರಿ ಕನ್ಫರ್ಮ್ ಆಗಿ ಕೃವಿನ ಕೇಳಿದ್ರು ಡಾಕ್ಟರ್, ನನ್ನ ಮುಂದೆನೇ ಕೇಳಿದ್ರು ಏನು ಮಾಡೋಣ ಅಂತ. ಡಾಕ್ಟರ್ ರಾತ್ರಿ ನನಗೆ ಪೆಲ್ವಿಕ್ ಒಂದು ಎಕ್ಸಾಮಿನೇಷನ್ ಮಾಡಿದಾಗ ನಾನು ಹೇಳಿದ್ನಲ್ಲ 1 to 2 ಸೆಂಟಿಮೀಟರ್ ಓಪನ್ ಇದೆ ಅಂತ ಹೇಳಿದಾಗ ನನಗೆ ಕೇಳಿದ್ರು, ವೀಣಾ ನಾವು ಟ್ರೈ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಏನಿಲ್ಲ, ನಿಮಗೆ ನಾರ್ಮಲ್ ಆಗುತ್ತೆ ಅನ್ನೋದು ನಾನು ಶ್ಯೂರ್ ಅಂತೂ ಹೇಳೋಕ್ಕಾಗಲ್ಲ. ಯಾಕಂತಂದರೆ ನಿಮಗೆ ಹಿಸ್ಟ್ರಿ ಇದೆ. ನನ್ನ ಗರ್ಭಕೋಶ ತುಂಬ ಚಿಕ್ಕದು. ಯಾಕೆ ಅಂತಂದರೆ ತುಂಬ ಕೇಳ್ತಿದ್ದೀರಾ, ಏನಕ್ಕೆ ನಿಮ್ಮ ಗರ್ಭಕೋಶ ಚಿಕ್ಕದು, ಮೆಡಿಸಿನಲ್ಲಿ ಮಗು ವೆಯ್ಟ್ ಇನ್ಕ್ರೀಸ್ ಆಗಲ್ವಾ, ಏನು ಅಷ್ಟೆಲ್ಲ ಕಮೆಂಟ್ಸ್ಗಳು ನಾನು ನೋಡಿದೆ. ಐ ವಾಸ್ ಲೈಕ್ ವೆರಿ ಹೀಗೂ ಕಮೆಂಟ್ಸ್ ಮಾಡ್ತಾರಾ ಅಂತ. ಅಷ್ಟೆಲ್ಲ ತಿಂತಿದ್ರಿ, ಅಷ್ಟೆಲ್ಲ ಡಯಟ್ ಫುಡ್ ಎಲ್ಲ ತಿಂತಿದ್ರಿ, ಡ್ರೈ ಫ್ರೂಟ್ಸ್ ಅಂತ ಏನೇನೋ ತಿಂತಾಯಿದ್ರಿ, ಯಾಕೆ ನಿಮ್ಮ ಮಗು ಇನ್ಕ್ರೀಸ್ ಆಗಿಲ್ಲ? ನಾನಂತೂ ಏನೂ ತಿಂದಿಲ್ಲ, ಬರೀ ಅನ್ನ ಮಾತ್ರ ತಿಂದಿದ್ದೀನಿ, ಅನ್ನ ಸಾಂಬಾರು. ನನ್ನ ಮಗು 3.5 kg ಇದೆ ಅಂತ ಯಾರೋ ಮಾಡಿದ್ರು. ಐ ಫೆಲ್ಟ್ ವೆರಿ ಬ್ಯಾಡ್. ಏನು ಗೊತ್ತಾ, ನಾವು ತಗೊಳ್ಳುವಂತಹ ಡಯಟ್ ಮಗುಗೆ ಒಂದು ಪೌಷ್ಟಿಕಾಂಶದ ರೀತಿಯಲ್ಲಿ ಹೋಗುತ್ತೆ. ಮಗು ಒಳ್ಳೆ ಸ್ಟ್ಯಾಮಿನಾ ಇರುತ್ತೆ, ಮಗು ಒಳ್ಳೆ ಒಂದು ಇಮ್ಯುನಿಟಿ ಚೆನ್ನಾಗಿ ಡೆವಲಪ್ ಆಗುತ್ತೆ, ಒಂದು ಶಕ್ತಿಯುತವಾಗಿ ಬೆಳವಣಿಗೆ ಆಗುತ್ತೆ. ಮಗು ಸಣ್ಣ ಇದೆ ಅಂದಿದ ತಕ್ಷಣ ವೀಕ್ ಅಲ್ಲ, ಮಗು ದಪ್ಪ ಇದೆ ಅಂದಿದ ತಕ್ಷಣ ವೆರಿ ವೆಲ್ ಸ್ಟ್ರೆಂತ್ ಬೇಬಿ ಅಂತ ಏನಿಲ್ಲ. ಮಕ್ಕಳು ಸಣ್ಣ ಇದ್ರೂ ಆರೋಗ್ಯವಾಗಿರ್ತಾರೆ. ನಾವೇನು ಪ್ರೆಗ್ನೆನ್ಸಿ ಟೈಮಲ್ಲಿ ತಿಂತೀವಿ, ಸೊ ಅದು ಮಗುಗೆ ಒಂದು ನ್ಯೂಟ್ರಿಷನ್ ವೈಸಲ್ಲಿ ಹೋಗುತ್ತೆ, ಅದಕ್ಕೋಸ್ಕರ ತಿನ್ನಬೇಕು. ಹಾಗಂತ ನನಗೆ ಆಬ್ವಿಯಸ್ಲಿ ನಂಗೆ ಸೆಕೆಂಡ್ ಬೇಬಿನೂ ಅಂದರೆ ಪುಟ್ ಬೇಬಿನೇ, ಸ್ಮಾಲ್ ಬೇಬಿನೇ ಅಂತ ನಂಗೆ ಗೊತ್ತಿತ್ತು. ಹಾಗಂತ ನಾನು ಏನೂ ತಿಂದಿಲ್ಲ ಅಂತಂದರೆ ಅವರಷ್ಟು ಹೆಲ್ದಿಯಾಗಿರೋಕ್ಕಾಗಲ್ಲ ಅನ್ಸುತ್ತೆ. ಅವ್ರು ಹುಟ್ಟಿದ್ದು ಅಂತಂದರೆ ಸೆಕೆಂಡ್ ಬೇಬಿ ಲಿಟಲ್ ಮುದುಗುಲ ಹುಟ್ಟಿದ್ದು 1 kg 960 ಗ್ರಾಮ್. 3 ಡೇಸಲ್ಲೇ ನಾವು ಡಿಸ್ಚಾರ್ಜ್ ಆಗಿ ಬಂದ್ವಿ. ಯಾವುದೇ ರೀತಿ ತೊಂದರೆ ಇಲ್ಲ. ಶಿ ವಾಸ್ ಪರ್ಫೆಕ್ಟ್ಲಿ ಫೈನ್. ಹುಟ್ಟಿದ ತಕ್ಷಣನೇ ಲ್ಯಾಚಿಂಗ್ ಮಾಡೋಷ್ಟು ಎಬಿಲಿಟಿ ಇತ್ತು. ಯಾವುದೇ ರೀತಿ ಏನು ICU NICU ಅಲ್ಲೆಲ್ಲ ಇಡುವಂತಹ ಅವಶ್ಯಕತೆ ಇರಲಿಲ್ಲ. ಶಿ ವಾಸ್ ಪರ್ಫೆಕ್ಟ್ಲಿ ಫೈನ್. ಟಚ್ ವುಡ್ ಅಲ್ವಾ. ಸೊ ಆ ರೀತಿ ಎಲ್ಲ ಯೋಚನೆ ಮಾಡಬೇಡಿ. ಎಷ್ಟೊಂದು ತಿಂತಿದ್ರು ಅದಕ್ಕೋಸ್ಕರನೇ ಈ ರೀತಿ ಆಯಿತು, ಅದೆಲ್ಲ ಬೇಡ. ಆ್ಯಂಡ್ ಇನ್ನೊಬ್ರು ಮಾಡಿದ್ದಾರೆ ದಟ್ ಅಷ್ಟೊಂದು ವೆಯ್ಟ್ ಗೇನ್ ಆಗಿದ್ರಿ ಅಂತ, ಮಗು ಯಾಕೆ ಅಷ್ಟೇ ಸಣ್ಣ? ನನ್ನ ಗರ್ಭಕೋಶ ಚಿಕ್ಕದು, ಅದಕ್ಕೋಸ್ಕರ. ನಾನು ಹುಟ್ಟಿದಾಗ ನನ್ನ ವೆಯ್ಟ್ 1.5 kg. ಓಕೆನಾ, ನಾನು ಲೋ ಬರ್ತ್ ವೆಯ್ಟ್ ಬೇಬಿ. ಸೊ ಅದೇ ಹಿಸ್ಟ್ರಿ. ಈವನ್ ಕೃವಿ ವಾಸ್ 1800 ಅಂತ. ಅದಿತಿ ಎಷ್ಟಿದ್ರು ಅವರು ಅಷ್ಟೇ ಇದ್ರಂತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಅಪ್ಪ ಅಮ್ಮಂದೂ ಮಗುಗೆ ಬರುತ್ತೆ ಅಲ್ವಾ. ಸೊ ಅದು ಒಂದು ಪ್ರಾಬ್ಲಮ್ ನನ್ನಲ್ಲಿದೆ, ಅಂದರೆ ಗರ್ಭಕೋಶ ಚಿಕ್ಕದು ಆ್ಯಂಡ್ ಆಲ್ಸೋ ಫ್ಯಾಮಿಲಿ ಹಿಸ್ಟ್ರಿ. ಸೊ ಇದು ಆಗತ್ತೆ. ಸೊ ರಾತ್ರಿ ಕೇಳಿದಾಗ ನೀವು ಡಾಕ್ಟರ್ ಇದನ್ನೇ ಹೇಳಿದ್ದು, ವೀಣಾ ನಿಮಗೆ ನಾರ್ಮಲ್ ಆಗುತ್ತೆ ಅಂತಾನೆ ನಾನು ಶ್ಯೂರ್ ಮಾಡೋಕ್ಕಾಗಲ್ಲ. ಸೊ 6 ಗಂಟೆಯಿಂದ 12 ಗಂಟೆವರೆಗೂ ಅಷ್ಟೇ ನಾನು ಟ್ರೈ ಮಾಡಿದೆ. 6 hours
ವಿ ವಿಲ್ ಟ್ರೈ. ಅದರಲ್ಲಿ ಏನಾದರೂ ಇಫ್ ದೆರ್ ಇಸ್ ಅನ್ ಇಂಪ್ರೂವ್ಮೆಂಟ್ ಆ್ಯಂಡ್ ಕೆಲವು ಒಂದು ಇದನ್ನು ನಾನು ನೋಡ್ತೀನಿ, ಅದರಲ್ಲಿ ಏನಾದರೂ ಇಫ್ ದೆರ್ ಇಸ್ ಎನಿ ಚೇಂಜಸ್ ನಾವು ಸಿ ಸೆಕ್ಷನ್ಗೆ ಹೋಗಬೇಕಾಗತ್ತೆ. ನೀವು ಇದಕ್ಕೆ ಆಗೇ ಆಗುತ್ತೆ ಅಂತ ನೀವು ಇದನ್ನ ಮಾಡ್ಕೊಂಡು ಕುತ್ಕೊಳ್ಬೇಡಿ ಅಂತೆಲ್ಲ ಹೇಳಿದ್ರು. ಆ್ಯಂಡ್ ರಾತ್ರಿ ಏನಂತ ಇನ್ನೊಂದೇನು ಹೇಳಿದ್ರು ಅಂತಂದರೆ, ಅಕಸ್ಮಾತು ನನಗೆ ಸಿ ಸೆಕ್ಷನ್ ಫಸ್ಟ್ ಆಗಿತ್ತಲ್ಲ, ಇದನ್ನ VBAC ಅಂತ ಕರೀತಾರೆ, ವೆಜೈನಲ್ ಬರ್ತ್ ಆಫ್ಟರ್ ಸಿ ಸೆಕ್ಷನ್ ಅಂತ. ಸೊ ಇದನ್ನ ನಾವು ಈ ಸಲ ಟ್ರೈ ಮಾಡಿದ್ದು. ಸೊ VBAC ಅಲ್ಲಿ ಫಸ್ಟ್ ನಮಗೆ ಸಿ ಸೆಕ್ಷನ್ ಆದಾಗ ಕೆಲವು ಒಂದು ಕಾಂಪ್ಲಿಕೇಶನ್ಸ್, ಎಸ್ ಡೆಲಿವರಿ ಆದ್ಮೇಲೆ ಎಲ್ಲ ಮರೆತು ಹೋಗ್ತಾ ಇದ್ದೀನಿ, ಕಾಂಪ್ಲಿಕೇಶನ್ಸ್ ಇರುತ್ತೆ ಅಂತ ಹೇಳಿದ್ರು. ಸೊ ಏನು ಫಸ್ಟ್ ಕಾಂಪ್ಲಿಕೇಶನ್ ಅಂತಂದ್ರೆ, ನನಗೆ ಆಂಟೀರಿಯರ್ ಒಂದು ಇದಿತ್ತಲ್ಲ, ಆಂಟೀರಿಯರ ಪೋಸ್ಟೀರಿಯರ್ ಎಸ್ ಪೋಸ್ಟೀರಿಯರ್ ಇದೆ. ಪೋಸ್ಟೀರಿಯರ್ ಅಂತಂದ್ರೆ ಪ್ಲಾಸೆಂಟ ಸ್ವಲ್ಪ ಮೇಲೇನೆ ಇರುತ್ತೆ, ಯಾವಾಗ ಬೇಕಾದ್ರೂ ರಪ್ಚರ್ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು. ಸೊ ಬ್ಲೀಡಿಂಗ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ. ಮುಂಚೆನೂ ನನಗೆ ಡೆಲಿವರಿ ಮುಂಚೆ ನನಗೆ ಏನು 35 ವೀಕ್ಸ್ 36 ವೀಕ್ಸ್ ಎಲ್ಲ ಟೈಮಲ್ಲೂ ನಾವು ಹೋದಾಗ ಈ ಒಂದು ಸಿಂಪ್ಟಮ್ಸ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರು. ಬ್ಲೀಡಿಂಗ್ ಆಗಬಾರ್ದು ಆ್ಯಂಡ್ ನಮಗೆ ಸಿ ಸೆಕ್ಷನ್ ಮಾಡಿರ್ತಾರಲ್ಲ ಆ ಸ್ಟಿಚ್ ಜಾಗದಲ್ಲಿ ಪೇನ್ ಬರಬಾರ್ದು, ಪ್ರಿಕ್ಕಿಂಗ್ ಸೆನ್ಸೇಷನ್ ಬರಬಾರ್ದು, ಬಿಟ್ಟು ಚುಚ್ತಾ ಇದೆ ಅಂತ ನಿಮಗೆ ಅದು ಆ ರೀತಿ ಆಗಬಾರ್ದು, ವಾಟರ್ ಬ್ರೇಕ್ ಆಗಬಾರ್ದು. ಈ 3 ಆಗಿಲ್ಲ ಅಂತಂದ್ರೆ ನಾವು ನಾರ್ಮಲಿ ಟ್ರೈ ಮಾಡ್ಬೋದು ಅಂತ ನನಗೆ ಫಸ್ಟ್ ಇಂದಾನೆ ಹೇಳ್ಕೊಂಡು ಬಂದಿದ್ರು ಡಾಕ್ಟರು. ಈಗಲೂ ನನಗೆ ಅಡ್ಮಿಟ್ ಆದ್ವಲ್ಲ ಅವತ್ತು ನೈಟು ಇದನ್ನೇ ಹೇಳಿದ್ದು, ನಿಮಗೆ ಪೆಲ್ವಿಕ್ ರೀಜನ್ ಅಲ್ಲಿ ಕಟ್ ಮಾಡಿರ್ತಾರಲ್ಲ, ಸಿ ಸೆಕ್ಷನ್ ಕಟ್ ಅಂತ ಏನು ಹೇಳ್ತೀವಿ, ಸ್ಕಾರ್ ಅಲ್ಲಿ ಏನು ಪೇನ್ ಬರಬಾರ್ದು. ಪೇನ್ ಏನಾದರೂ ಬಂದ್ರೆ ನೀವು ಇಮಿಡಿಯೇಟ್ ಆಗಿ ಸಿಸ್ಟರ್ಸ್ಗೆ ಹೇಳಬೇಕು. ಅದಾದ್ಮೇಲೆ ವಾಟರ್ ಬ್ರೇಕ್ ಆಗಬಾರ್ದು ಆ್ಯಂಡ್ ಮಗು ಒಳಗಡೆ ಮೆಕೋನಿಯಂ ಏನಾದರೂ ಪಾಸ್ ಮಾಡಿದ್ರೆ ನಮಗೆ ಆಬ್ವಿಯಸ್ಲಿ ನಾರ್ಮಲ್ ಡೆಲಿವರಿ ಪೇನ್ ಆಗುವಾಗ ವಾಟರ್ ಡಿಸ್ಚಾರ್ಜ್ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ಸೊ ಆ ಟೈಮಲ್ಲಿ ಅಕಸ್ಮಾತ್ ಏನಾದರೂ ಮೆಕೋನಿಯಂ ಅಂತಂದ್ರೆ ಪಾಪು ಫಸ್ಟ್ ಕಕ್ಕ ಮಾಡುತ್ತೆ ಅಲ್ಲ. ಸೊ ಕೆಲವು ಮಕ್ಳುಗಳು ಡಿಸ್ಟ್ರೆಸ್ ಇಂದ ಅಂತಂದ್ರೆ ತುಂಬಾ ಪೇನ್ಗೆ ಅವ್ರಿಗೆ ಉಸಿರಾಡಕ್ಕಾಗಲ್ಲ, ಅವಾಗ ಮಗು ಹೊಟ್ಟೆ ಒಳಗಡೆ ಗರ್ಭಕೋಶದಲ್ಲೇನೆ ಮೋಷನ್ ಪಾಸ್ ಮಾಡಿಬಿಡ್ತಾರೆ. ಅವಾಗ ಆ ಮೋಷನ್ ಪಾಸ್ ಮಾಡಿದಾಗ ನಮಗೆ ವಾಟರ್ ಡಿಸ್ಚಾರ್ಜ್ ಆಗ್ತಿರುತ್ತೆ ಅಲ್ಲ ವೆಜೈನಲ್ಲಿ. ಸೊ ಅವಾಗ ಗ್ರೀನ್ ಕಲರ್ ನಮಗೆ ವಾಟರ್ ಅಲ್ಲಿ ಬರ್ತಾ ಇರುತ್ತೆ, ಅಂತಂದ್ರೆ ವೆಜೈನಾ ಇಂದ ನಮಗೆ ವಾಟರ್ ಡಿಸ್ಚಾರ್ಜ್ ಆದಾಗ ಆ ವಾಟರ್ ಗ್ರೀನ್ ಕಲರ್ ಅಲ್ಲಿ ಬಂದಾಗ ಸಿಸ್ಟರ್ಸ್ಗೆ ಮತ್ತೆ ಡಾಕ್ಟರ್ ಗೊತ್ತಾಗುತ್ತೆ ದಟ್ ಮಗು ಒಳಗಡೆ ಪಾಸ್ ಮಾಡಿಬಿಟ್ಟಿದೆ ಅಂತ, ಅಂದ್ರೆ ಕಕ್ಕ ಪಾಸ್ ಮಾಡಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನೆಲ್ಲ ಹೇಳಿದ್ರು. ಸೊ ಐ ವಾಸ್ ಅವೇರ್, ಓಕೆ ಈ ರೀತಿ ಎಲ್ಲ ಇರುತ್ತೆ ಅಂತ. 12 ಗಂಟೆವರೆಗೂ ಅಷ್ಟೇ ನಾನು ನೋಡೋದು, ಅದಾದ್ಮೇಲೆ ನಾನು ನೋಡೋಕ್ಕಾಗಲ್ಲ. ಯಾಕಂತಂದ್ರೆ ನಿಮಗೆ ಫಸ್ಟ್ ಸಿ ಸೆಕ್ಷನ್ ಆಗಿರೋದ್ರಿಂದ ನಾವು ತುಂಬಾ ರಿಸ್ಕ್ ತಗೊಳಕ್ಕಾಗಲ್ಲ. ಇಮಿಡಿಯೇಟ್ ಆಗಿ ಏನಾದರೂ ಪ್ರಾಬ್ಲಮ್ ಆದರೆ ತುಂಬಾ ಕಷ್ಟ ಆಗುತ್ತೆ ನಮಗೆ. ಅಂದ್ರೆ ಯಾಕೆ ಕಷ್ಟ ಆಗುತ್ತೆ ಅಂತಂದ್ರೆ ಅದು ತಾಯಿಗೆ ಅಥವಾ ಮಗುಗೆ ಯಾರಿಗಾದ್ರೂ ಏನಾದರೂ ತೊಂದರೆ ಆಗ್ಬೋದು. ಸೊ ನಾನು ಅಷ್ಟು ರಿಸ್ಕ್ ತಗೊಳ್ಳಲ್ಲ, ನೋಡೋಣ, ಟ್ರೈ ಮಾಡೋಣ. ನಿಮಗೂ ತುಂಬಾ ಆಸೆ ಇದೆ, ನೀವು ರೆಡಿ ಇದ್ದೀರಾ. 38 ವೀಕ್ಸ್ 4 ಡೇಸ್ ನನಗೆ ಅವತ್ತಿಗೆ, ಅಂದ್ರೆ 22 ಮೇಗೆ ನನಗೆ 38 ವೀಕ್ಸ್ 4 ಡೇಸ್ ಆಗಿದ್ದರಿಂದ ನೀವು ಫುಲ್ ಟರ್ಮೇ ಇದ್ದೀರಾ, ಟ್ರೈ ಮಾಡ್ಬೋದು, ಮಾಡೋಣ, ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಬೆಳಗ್ಗೆನೂ ಡಾಕ್ಟರ್ ಬರಲಿಲ್ಲ. ಇವರು ಬಂದು ಏನು PG ಅಂತ ಏನು ಹೇಳ್ತೀವಿ, ಅವ್ರು ಬಂದು ಪೆಲ್ವಿಕ್ ಒಂದು ಎಕ್ಸಾಮಿನೇಷನ್ ಎಲ್ಲ ಮಾಡಿದ್ರು. ಅಂದರೆ ನನಗೆ ಕೆಲವರು ಹೇಳಿದ್ರು, ಪೆಲ್ವಿಕ್ ಎಕ್ಸಾಮಿನೇಷನ್ ಅಂತಂದರೆ ತುಂಬ ಪೇನ್ ಇರುತ್ತೆ ಅಂತ. ನನಗೆ ನಿಜವಾಗ್ಲೂ ಅಷ್ಟೇನು ಪೇನ್ ಅಂತ ಅನ್ನಿಸ್ಲಿಲ್ಲ. ಸೊ ದೇವರ್ ವೆರಿ, ಐ ಡೋಂಟ್ ನೋ, ಅವರಷ್ಟು ಸಪೋರ್ಟಿವ್, ತುಂಬ ಕೇರ್ ತಗೊಳ್ತಾ ಇದ್ರು, ಮಾಡಿದ್ರು. ಎವ್ರಿಥಿಂಗ್ ಇಸ್ ಫೈನ್. ಅವಾಗ ಬಂದು ಪಾಪು ಹಾರ್ಟ್ ರೇಟ್ ಎಲ್ಲ ನನಗೆ ಚೆಕ್ ಮಾಡ್ತಿದ್ರು. ಅರೌಂಡ್ 11-11:30 ಹಾಗೆ ಹಾರ್ಟ್ ರೇಟ್ ತುಂಬ ಜಾಸ್ತಿ ಆಗ್ತಾ ಇತ್ತು, ಯೂಶುವಲ್ ರೇಂಜ್ಗಿಂತ ಜಾಸ್ತಿ ಆಗ್ತಾ ಇತ್ತು. ಅವರು ಡಾಕ್ಟರ್ಗೆಲ್ಲ ಇಂಟಿಮೇಟ್ ಮಾಡ್ತಾನೆ ಇದ್ರು. 12:30ಗೆ ಡಾಕ್ಟರು ಸಹ ಬಂದರು. ನನಗೆ ಒಂಥರ ಭಯ, ಡಾಕ್ಟರ್ 100, ನಾನು ಕ್ರೂವಿನ್ ಕೇಳ್ತಾನೆ ಇದ್ದೆ ಟೈಮೇ ಹೋಗ್ತಾ ಇರಲಿಲ್ಲ ಗೊತ್ತಾ. 6 ಗಂಟೆಗೆ ಶುರು ಮಾಡಿದ್ದಲ್ವಾ, 6 ಗಂಟೆಯಿಂದ 12 ಗಂಟೆಗೆ ಇಟ್ ವಾಸ್ ಲೈಕ್ ಟೂ ಲಾಂಗ್. ಪೇನಲ್ಲಿ ಕೆಲವೊಂದು ದಿನ ಎಷ್ಟು ಬೇಗ ಟೈಮ್ ಹೋಗ್ಬಿಡುತ್ತೆ, ಅವತ್ತು ಟೈಮೇ ಹೋಗ್ತಿಲ್ಲ. ಇನ್ನೂ 10 ಗಂಟೆನಾ. ಅದಿತಿನೂ ನಮ್ಮ ಜೊತೆನೇ ಇದ್ರಲ್ಲ, ಸೊ ಅದಿತಿ ಜೊತೆ ಅವ್ರು ಅವಾಗ ಕ್ರೂವಿ ಜೊತೆ ಆಟ ಆಡ್ತಿದ್ರು. ಪಾಪು ಮೂವ್ಮೆಂಟ್ ನೋಡೋದಂತೆ, ಅವ್ರ ಮೂವ್ಮೆಂಟ್ನ ಟ್ರ್ಯಾಕ್ ಮಾಡಿ ನನಗೆ ನೋವಿಗೆ ನಿದ್ದೆ ಬರಂಗೆ ಆಗ್ತಿದೆ. ಅವ್ರು ಹೇಳ್ತಾ ಇದ್ರು, ನಿದ್ದೆ ಮಾಡಕ್ ಹೋಗ್ಬೇಡಿ, ನಿದ್ದೆ ಮಾಡಬೇಡಿ, ನಿದ್ದೆ ಮಾಡಿದ್ರೆ ಕಾಂಟ್ರಾಕ್ಷನ್ ನಮಗೆ ಗೊತ್ತಾಗಲ್ಲ, ಸೊ ನಿದ್ದೆ ಮಾಡಬೇಡಿ ಅಂತ. ನನಗೆ ತೂಗುಡಿಸಂಗೆ ಆಗ್ತಿದೆ, ನೈಟೆಲ್ಲ ನಂಗೆ ನಿದ್ದೆ ಬಂದಿಲ್ವಾ, ಸೊ ನಿದ್ದೆ ಬರಂಗೆ ಆಗ್ತಿದೆ, ಕಾಂಟ್ರಾಕ್ಷನ್ ಟ್ರ್ಯಾಕ್ ಮಾಡ್ಕೊಳ್ಳಿ, ಮಗು ಮೂವ್ಮೆಂಟ್ ಟ್ರ್ಯಾಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಪೇನು ನಿದ್ದೆ ಸಖತ್ ಇದಾಗ್ತಿದೆ, ಟೈಮ್ ಬೇರೆ ಹೋಗ್ತಾ ಇರಲ್ಲ. ಸೊ 12:30 ಆಯಿತು, ಡಾಕ್ಟರ್ ಬಂದು ಪೆಲ್ವಿಕ್ ಇದನ್ನು ಚೆಕ್ ಮಾಡಿದ್ರು. 4 ಸೆಂಟಿಮೀಟರ್ವರೆಗೂ ಓಪನ್ ಇದೆ, ಸರ್ವಿಕ್ಸ್ ಡೈಲೇಟ್ ಆಗಿದೆ ಅಂತ ಹೇಳಿದ್ರು.
ಆಮೇಲೆ ಕ್ರೂವಿನ ಕರೆದ್ರು. ಐ ವಾಸ್ ಲೈಕ್ ಓ ಮೈ ಗಾಡ್, ಇನ್ನೇನು ವಾರ್ಡ್ ಕರ್ಕೊಂಡು ಹೋಗ್ತಾರೆ ಆ ರೀತಿ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ನಾನು. ಕ್ರೂವಿನ ಕರೆದ್ಬಿಟ್ಟು ಇನ್ನೂ ಟ್ರೈ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನ್ಸುತ್ತೆ, ನಾವು ಸಿ ಸೆಕ್ಷನ್ಗೆ ಹೋಗ್ಬಿಡೋಣ ಅಂತ ಹೇಳಿದ್ರೆ. ನಾನು ಲೈಕ್ ನನ್ನ ಮುಂದೆನೆ ನಾನು ಯಾಕೆ ಈ ರೀತಿ ಸಡನ್ನಾಗಿ ಹೇಳ್ತಿದ್ದಾರೆ, ನಾನು ಪರ್ಫೆಕ್ಟ್ ಆಗಿದ್ದೀನಿ ಡಾಕ್ಟರ್, ನಾನು ನೋವು ತಡ್ಕೊಳ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಆವಾಗ ಇಲ್ಲ ವೀಣಾ, ಪಾಪು ಮೆಕೋನಿಯಂ ಪಾಸ್ ಮಾಡಿದೆ ಅಂತ ಅನಿಸ್ತಿದೆ, ಸ್ಲೈಟಾಗಿ ಗೊತ್ತಾಗ್ತಿದೆ, ಸೊ ಬೇಡ ಅಂತ ಹೇಳಿದ್ರು. ಅದಾದಮೇಲೆ ಇನ್ನೂ ವೆಯ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ ಅಂತ ಅನಿಸುತ್ತೆ, ಯಾಕಂತಂದರೆ ಸಿ ಸೆಕ್ಷನ್ ಆಗಿರೋದು ಸ್ಟಿಚ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ, ಬೇಡ, ಇಷ್ಟು ಟ್ರೈ ಮಾಡಿದ್ದೀವಿ ಅಲ್ವಾ, ಇಟ್ಸ್ ನಾಟ್ ಟು ಬೇಡ ಅನ್ನಿಸ್ತದೆ, ಕಾಂಪ್ಲಿಕೇಶನ್ ಆಗುವಂತಹ ಚಾನ್ಸಸ್ ಜಾಸ್ತಿ ಇದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ ನನಗೆ ತುಂಬ ಮೈಲ್ಡ್ ಕಾಂಟ್ರಾಕ್ಷನ್ ಬರ್ತಾ ಇದ್ದಿದ್ದು. ಮೈಲ್ಡ್ ಕಾಂಟ್ರಾಕ್ಷನ್ ಅಂತಂದರೆ ಅಷ್ಟು ಕೆಲವರಿಗೆ ತುಂಬ ಅಂದರೆ ನಾರ್ಮಲ್ ಡೆಲಿವರಿಯಲ್ಲಿ ಕೆಲವರು ಹೇಳ್ತಾರಲ್ಲ ತುಂಬ ಪೇನ್ ಆಯಿತು, ಆಮೇಲೆ ಏನಂತ ಹೇಳಿ ತಡಿಯೋಕೆ ಆಗದೆ ಇರೋಷ್ಟು ಕಿರ್ಚ್ಕೊಳ್ಳೋಷ್ಟು ಆ ರೀತಿ ಎಲ್ಲ ನಂಗೆ ಪೇನ್ ಮೈಲ್ಡ್ ಟು ಮಾಡರೇಟ್, ತುಂಬ ಸಿವಿಯರ್ ಪೇನ್ ಅಲ್ಲ, ಮೈಲ್ಡ್ ಟು ಮಾಡರೇಟ್ ಇದೆ. ಆ್ಯಂಡ್ ಕಾಂಟ್ರಾಕ್ಷನ್ ಮೈಲ್ಡ್ ಟು ಮಾಡರೇಟ್ ಇರೋದ್ರಿಂದ ಏನು ನಾರ್ಮಲ್ಲೇ ಆಗುತ್ತೆ ಅನ್ನುವಂತಹ ಒಂದು ಇದೂ ಇಲ್ಲ. ಆ್ಯಂಡ್ ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ನಾರ್ಮಲ್ ಡೆಲಿವರಿ ಪೇನ್ ಅನುಭವಿಸಿರೋರಿಗೆ ಎಲ್ಲರಿಗೂ ನಾರ್ಮಲ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾವ ಟೈಮಲ್ಲಾದ್ರೂ ಸಿ ಸೆಕ್ಷನ್ಗೆ ಆಪ್ಟ್ ಮಾಡ್ಕೊಳ್ಬೋದು. ಸೊ ನನಗೆ ಅನ್ನಿಸ್ತಾ ಇದೆ, ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತಾ ಇದ್ದೀನಿ, ದಟ್ ನಾರ್ಮಲ್ ಚಾನ್ಸಸ್ ತುಂಬ ಕಡಿಮೆನೇ ಇದೆ, ಅಂದರೆ ಅಷ್ಟು ಒಂದು ಫೇವರಬಲ್ ಆಗಿಲ್ಲ. ಇಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಾಂಟ್ರಾಕ್ಷನ್ ಆಗಬೇಕಾಗಿತ್ತು. ಡ್ಯೂರೇಷನ್ ಅಂತ ಏನು ಹೇಳಿದೆ, 1 ಮಿನಿಟ್ಗೆ 6 ಕಾಂಟ್ರಾಕ್ಷನ್ ಅಂತ ಹೇಳಿದರೆ 5 ನಿಮಿಷದಲ್ಲ, ಇನ್ನೂ ಜಾಸ್ತಿ ಆಗಬೇಕಾಗಿತ್ತು ಇಷ್ಟೊತ್ತಿಗೆ. ಆ್ಯಂಡ್ ಇನ್ನು ಅಂದರೆ ಒಂದು 10 ಗಂಟೆ ಹಾಗೆ ನನಗೆ ಒಂದು ಐ ಥಿಂಕ್ 1/4 ಮಾತ್ರೆ ಸಹ ವೆಜೈನಲ್ಲಿ ಇಂಡ್ಯೂಸ್ ಮಾಡಿದ್ರು. ಫಸ್ಟು IV ಎಲ್ಲ ಹಾಕಿ IV ಹೋಗ್ತಾ ಇತ್ತು. IV ಅಂತಂದರೆ ಇದು ಡ್ರಿಪ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ನನಗೆ ಫಸ್ಟು ಇಂಡ್ಯೂಸ್ ಮಾಡಿದ್ದು. 10 ಗಂಟೆ ಹಾಗೆ ವೆಜೈನಾಗೆ ಒಂದು ಮಾತ್ರೆ ಇಂಡ್ಯೂಸ್ ಮಾಡಿದ್ರು, ಓಕೆನಾ. ಆಮೇಲೆ ಒಂದು ಓರಲ್ಲಿ ತಗೊಳ್ಳುವಂತಹ ಮಾತ್ರೆನೂ ಸಹ ಕೊಟ್ಟರು. ಸೊ ಅದಾದ್ಮೇಲೂ ಸಹ ನನಗೆ ತುಂಬ ಕಾಂಟ್ರಾಕ್ಷನ್ ಕಡಿಮೆ ಇತ್ತು. ನನಗೇನು ಗೊತ್ತು, ನಾನು ಫಸ್ಟ್ ಟೈಮ್ ಅಲ್ವಾ, ಸೊ ಅವರು ಡಾಕ್ಟರ್ ಎಕ್ಸ್ಪ್ಲೈನ್ ಮಾಡಿದಾಗಲೇ ನಮಗೂ ಗೊತ್ತಾಗಿತ್ತು. ಸೊ ಈ ಟೈಮಲ್ಲಿ ಇನ್ನೂ ಜಾಸ್ತಿ ಕಾಂಟ್ರಾಕ್ಷನ್ ಬರಬೇಕಿತ್ತು. ಬಂದಿದ್ದರೆ ಡೆಫಿನೆಟ್ಲಿ ಐ ವುಡ್ ಹ್ಯಾವ್ ವೇಟ್. ಬಟ್ ಈಗ ಇಷ್ಟೇ ಇರೋದ್ರಿಂದ ಇನ್ನೂ ಜಾಸ್ತಿ ಆಗುತ್ತೆ, ನನಗೇನೋ ಆಗಲ್ಲ ಅಂತ ಅನ್ನಿಸ್ತಾ ಇದೆ. ನಾರ್ಮಲ್ ಟ್ರೈ ಮಾಡಿದ್ರು ನಾವು ಎಂಡ್ಗೆ ಹೋಗಲೇಬೇಕು, ಅವರಷ್ಟು ನೋವು ತಿನ್ನುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ. 4 ಸೆಂಟಿಮೀಟರ್ ಅಷ್ಟೇ ಆಗಿರೋದು, 10 ಸೆಂಟಿಮೀಟರ್ ಆಗೋದಕ್ಕೆ ಇಟ್ ರಿಯಲಿ ಟೇಕ್ಸ್ ಅ ಲಾಂಗ್ ಟೈಮ್. ಅಷ್ಟು ಸಿ ಸೆಕ್ಷನ್ ಆಗಿರೋದ್ರಿಂದ ಸ್ಟಿಚ್ಗೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸ್ಕಾರ್ಗೆ ತುಂಬ ಪೇನ್ ಬಂದಾಗ ನಾವು ಇಮಿಡಿಯೇಟ್ ಆಗಿ ಏನೂ ಮಾಡೋಕ್ಕಾಗಲ್ಲ, ಮಗು ಒಳಗಡೆ ಡಿಸ್ಟ್ರೆಸ್ ಆಗುವಂಥ ಚಾನ್ಸಸ್ ಇರುತ್ತೆ ಅಂತಂದರೆ ಮಗುಗೆ ಉಸಿರು ಕಟ್ಟುವಂಥ ಚಾನ್ಸಸ್ ಇರುತ್ತೆ. ಸೊ ವಿಲ್ ಗೋ ಫಾರ್ ಅಂತಂದ್ರು. ಕ್ರುವಿ ವಾಸ್ ಆಲ್ ಫೈನ್. ಅವ್ರು ನನ್ನನ್ನು ಕೇಳಲೇ ಇಲ್ಲ, ಹಾ ಡಾಕ್ಟರ್ ಮಾಡಿ ಅಂತ ಹೇಳ್ಬಿಟ್ರ. ಲೈಕ್ ಐ ಲುಕಿಂಗ್ ಅಟ್ ಹಿಮ್, ಏನಿದು ಹಿಂಗೆ ಹೇಳ್ತಿದ್ರೆ ನನ್ನ ಪರ್ಮಿಷನ್ ಕೇಳಿಲ್ಲ ಅಂತ. ಆಮೇಲೆ ಸರಿ 1 ಗಂಟೆಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಡಾಕ್ಟರ್ ಫುಲ್ಲು ಶಿ ಜಸ್ಟ್ ವಾಕ್ಡ್ ಅವೇ. ನಾನು ಹೇಳ್ತಿದ್ದೀನಿ ಕೇಳಬೇಕು ತಾನೇ, ಇನ್ನೊಂದ್ಸಲ ಏನು ಕನ್ವಿನ್ಸ್ ಮಾಡೋದು ಏನಿಲ್ಲ, ಇಷ್ಟು ತನಕ ಆರಾಮಾಗಿ ನಾವು ನಿನ್ನ ಆಸೆ ಹಂಗೆ ನಾರ್ಮಲಿಗೆ ಟ್ರೈ ಮಾಡಿದ್ವಿ ತಾನೇ, ಆಗಲ್ಲ. ಈವನ್ ಡಾಕ್ಟರ್ ಹೇಳಿದ್ರು, ನಾನು ಅಷ್ಟೇ, ನನಗೂ ನಾನು ಎಷ್ಟೊಂದು ಜನಕ್ಕೆ ನಾರ್ಮಲ್ ಡೆಲಿವರಿ ಮಾಡಿದ್ದೀನಿ, ಸಿ ಸೆಕ್ಷನ್ ಡೆಲಿವರಿ ಮಾಡಿದ್ದೀನಿ, ನಾನು ನಾರ್ಮಲ್ ಡೆಲಿವರಿ ಆಗುತ್ತೆ ಅಂತ ಅಂದ್ಕೊಂಡು ನಾನು ಎಂಡ್ ಅಪ್ ವಿತ್ ಸಿ ಸೆಕ್ಷನ್, ಇಟ್ಸ್ ಓಕೆ, ಇಟ್ಸ್ ಫೈನ್ ಅಂತೆಲ್ಲ ರಾತ್ರಿ ನನಗೆ ಕನ್ವಿನ್ಸ್ ಮಾಡಿದ್ರ. ಓಕೆ, ಏನು ಮಾಡೋಕ್ಕಾಗುತ್ತೆ. ಇನ್ನೊಂದೇನು ಖುಷಿ ಅಂತಂದರೆ ಪಾಪು ಬಂದ್ಬಿಡುತ್ತಲ್ಲ, ಓ ಮೈ ಗಾಡ್ ಇಷ್ಟು ಬೇಗ ಪಾಪು ಬರುತ್ತಾ, ಓ ಮೈ ಗಾಡ್ ಪಾಪು ಬರುತ್ತೆ ಅಂತ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಇಯರಿಂಗ್ಸು, ಆಮೇಲೆ ಮೂಗ್ಬಟ್ಟು, ಕಾಲುಂಗ್ರ ಅದನ್ನೆಲ್ಲ ಬಿಚ್ಚಿ, ಮಾಂಗಲ್ಯ ಚೆನ್ನೆಲ್ಲ ಬಿಚ್ಚಿ ಅದಿತಿನ ಕರ್ಕೊಂಡು ಇದಕ್ಕೆ ಹೋದ್ವಿ, ಏನೋ ಆಪ್ರೇಷನ್ ಥಿಯೇಟರ್ಗೆ ಹೋದ್ವಿ. ಸೊ ಪಾಪು ವೆಯ್ಟು 1960 ಅಲ್ವಾ. ಸೊ ಪಾಪು ವೆಯ್ಟ್ದು ಇನ್ನೊಂದ್ಸಲ ವಿಡಿಯೋ ಮಾಡ್ತೀನಿ, ಇದು ಆಲ್ರೆಡಿ ಲಾಂಗ್ ವಿಡಿಯೋ ಆಗಿದೆ. ಇಟ್ಸ್ ಕಂಪ್ಲೀಟ್ ಅಬೌಟ್ ಯಾಕೆ ನನಗೆ ಇಮಿಡಿಯೇಟ್ ಆಗಿ ಸಿ ಸೆಕ್ಷನ್ಗೆ ಹೇಳಿದ್ರು ಅಂತ. ಇಷ್ಟೇನೆ, ನಿಮ್ಮ ಡೌಟ್ಸ್ಗೆಲ್ಲ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಸುತ್ತೆ. ಸೊ ಪಾಪು ಸ್ವಲ್ಪ ಮೆಕೋನಿಯಂ ಪಾಸ್ ಮಾಡಿದೆ ಅಂತ ಡಾಕ್ಟರ್ಗೆ ಡೌಟ್ ಬಂತು. ಆ್ಯಂಡ್ ಸಿ ಸೆಕ್ಷನ್ ಆಗಿದ್ರಿಂದ ಇಷ್ಟು ಲೇಟ್ ಆದ್ರೂ, ಒಂದು 6 hours ಆದ್ರೂ ತುಂಬ ಮೈಲ್ಡ್ ಕಾಂಟ್ರಾಕ್ಷನ್ ಇರೋದ್ರಿಂದ, ಸಿ ಸೆಕ್ಷನ್ ಮುಂಚೆ ಹಿಸ್ಟ್ರಿ ಇದ್ದಿದ್ರಿಂದ ನಾರ್ಮಲ್ ಆಗೋದು ಸ್ವಲ್ಪ ಚಾನ್ಸಸ್ ತುಂಬ ಕಡಿಮೆ ಇದ್ದಿದ್ರಿಂದ ನನಗೆ ಸಿ ಸೆಕ್ಷನ್ ಆಗಿದ್ದು. ಯಾವುದೇ ನನಗೆ ಬೇಜಾರಿಲ್ಲ. ಅಟ್ಲೀಸ್ಟ್ ನಾರ್ಮಲ್ ಪೇನ್ ಹೇಗಿರುತ್ತೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಮಾಡೋದ್ನಲ್ಲ. ಆಬ್ವಿಯಸ್ಲಿ ಇನ್ನೊಂದು ಮಗು ಅಂತೂ ಅದು ಚಾನ್ಸೇ ಇಲ್ಲ, ನೋ ವೇಸ್. ಆಮೇಲೆ ಇನ್ನೊಂದು ಕೇಳ್ತಿದ್ದೀರಾ, ಯಾರೋ ಒಬ್ರು ತುಂಬ ಬೇಜಾರಾಯ್ತಪ್ಪ ನನಗಂತೂ. ಏನಂತಂದರೆ ನನಗೆ ಆ್ಯಕ್ಚುಲಿ ಸೆಕೆಂಡ್ ಗರ್ಲ್ ಬೇಬಿ ಆದಮೇಲೆ ಏನೇನು ರಿಸೀವ್ ಆಗಿದೆ ಕಾಮೆಂಟ್ಸ್ಗಳು ಫ್ಯಾಮಿಲಿಯಿಂದ ಏನೇನು ಅಂತೆಲ್ಲ ನಾನೊಂದು ವಿಡಿಯೋದಲ್ಲಿ ಹೇಳ್ತೀನಿ.
ಏನು ಬೇಜಾರಾಗಿದ್ದು ಅಂದರೆ ಇನ್ನೊಂದು ಬಾಯ್ ಬೇಬಿ ಬೇಕು ಅಂತ ನೀವು ಆಪ್ರೇಷನ್ ಮಾಡಿಸ್ಕೊಂಡಿಲ್ವಾ ಅಂತ. ಎಂಥ ಜನ ಅಪ್ಪಾ ದೇವ್ರು, ಹಿಂಗೂ ಇರ್ತಾರ. ಸೊ ನಾರ್ಮಲ್ ಡೆಲಿವರಿ ಪೇಯ್ನ್ ಅಂತೂ ನನಗೆ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಐ ಆಮ್ ಸೋ ಹ್ಯಾಪಿ. ಸಿ ಸೆಕ್ಷನ್ ಆಗಿರೋದು ಯಾವುದೇ ಒಂದು ಬೇಜಾರಿಲ್ಲ. ಸಿ ಸೆಕ್ಷನ್ ಆಗಿದ ತಕ್ಷಣ ಪಾಪುನ ತಂದು ಇಲ್ಲಿಟ್ರಲ್ಲ, ಅದಕ್ಕಿಂತ ಖುಷಿ, ಅದಕ್ಕಿಂತ ಏನು ಸ್ವರ್ಗ ಇನ್ನೆಲ್ಲಿದೆ. ನನಗಂತೂ ಅದೇ ಎಕ್ಸ್ಪೀರಿಯನ್ಸ್. ಅದಿತಿದ್ದು ಲೆಫ್ಟ್ ಸೈಡೇ ಬಂದು ತೋರಿಸಿದ್ದು, ಪಾಪುನು ಈ ಮುದುಬುಲ್ಲೂ ಲೆಫ್ಟ್ ಸೈಡೇ ಬಂದು ತೋರಿಸಿದ್ದು. ಆ ಫಸ್ಟ್ ಟಚ್ ಇದೆಯಲ್ಲ, ಸ್ಕಿನ್ ಟು ಸ್ಕಿನ್ ಟಚ್, ಅದು ಸ್ವರ್ಗ. ಎಷ್ಟೇ ಕೋಟಿ ಏನೇ ಒಂದಿದ್ರು ಅದಂತೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಸ್, ಇಷ್ಟು ನನ್ನ ಒಂದು ಸೆಕೆಂಡ್ ಇಷ್ಟು ನನ್ನ ಒಂದು ನಾರ್ಮಲ್ ಡೆಲಿವರಿ ಟ್ರೈ ಹೇಗೆ ಮಾಡಿದ್ವಿ, ಯಾಕೆ ಸಿ ಸೆಕ್ಷನ್ ಆಯಿತು, ಇನ್ನೂ ಒಂದು ಸ್ವಲ್ಪ ನಾರ್ಮಲ್ ಟ್ರೈ ಮಾಡ್ಬೋದಿತ್ತ ಅನ್ನೋ ಪ್ರಶ್ನೆಗೆ ಇದೇನೇ ಉತ್ತರ. ಎಸ್, ವಿ ಆರ್ ಎಂಡ್ ಅಪ್ ವಿತ್ ಹೆಲ್ದಿ ಬೇಬಿ ಬಟ್ ಲೋ ಬರ್ತ್ ವೇಟ್ ಬೇಬಿ, ಬಟ್ ಶಿ ಈಸ್ ವೆರಿ ಹೆಲ್ದಿ, ವೆರಿ ಆ್ಯಕ್ಟಿವ್ ಆ್ಯಂಡ್ ವೆರಿ ಕ್ಯೂಟ್, ಸೇಮ್ ಲೈಕ್ ಅದಿತಿ ಅಂತಲೇ ಹೇಳ್ಬೋದು. ಫೇಸ್ ರಿವೀಲ್ ಯಾವಾಗ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ. ಆ್ಯಕ್ಚುಲಿ ಅಂದರೆ ಮುದುಬುಲಾದು ಫೇಸ್ ತೋರಿಸ್ಬಾರ್ದು ಅಂತ ನಾನು ಯಾವುದೇ ಪ್ಲ್ಯಾನ್ ಇಟ್ಕೊಂಡಿಲ್ಲ, ಅಥವಾ ಹೀಗೆ ರಿವೀಲ್ ಮಾಡಬೇಕು ಅಂತಲೂ ಪ್ಲ್ಯಾನ್ ಇಟ್ಕೊಂಡಿಲ್ಲ. ಐ ಆಮ್ ಜಸ್ಟ್ ಗೋಯಿಂಗ್ ವಿತ್ ದ ಫ್ಲೋ. ತುಂಬ ಕೊಲಾಬ್ರೇಷನ್ಸ್ ಬರ್ತಿದೆ ಫೋಟೋಶೂಟ್ದು, ಬಟ್ ಈಗ ಸದ್ಯಕ್ಕೆ ಯಾವುದೂ ಪ್ಲ್ಯಾನ್ ಮಾಡ್ತಿಲ್ಲ ನಾನು. ಯಾಕಂತಂದರೆ ತುಂಬ ಫೋಟೋಶೂಟ್ ಅನ್ನೋದು ನಂಗೆ ಆ್ಯಕ್ಚುಲಿ ಇದು ಮುದುಬುಲಂಗೆ ನಾವು ಮೆಟರ್ನಿಟಿ ಫೋಟೋಶೂಟ್ ಮಾಡಿದ್ವಲ್ಲ, ಅವಾಗ ತುಂಬ ರಿಸ್ಕ್ ಅಂತ ಅನ್ನಿಸ್ಬಿಡ್ತು ಅದಿತಿನ ಮೇಂಟೈನ್ ಮಾಡೋದು. ಅವಾಗ ಪ್ರೆಗ್ನೆಂಟ್ ಬೇರೆ ಇದನ್ನೆಲ್ಲ ತುಂಬ ಕಷ್ಟ ಅನ್ನಿಸ್ತು. ಈಗ ನ್ಯೂ ಬಾರ್ನ್ ಬೇರೆ, ಹೊರಗಡೆ ಹೋಗಿ ಫೋಟೋಶೂಟ್ ಮಾಡಿಸೋದು ಕಷ್ಟ ಅಂತ ಅನ್ನಿಸ್ತದೆ. ನಾನು ಯಾವುದೂ ಕೊಲಾಬ್ರೇಷನ್ ತೊಗೊಂಡಿಲ್ಲ. ತುಂಬ ಜನ ಕೇಳ್ತಿದ್ದಾರೆ ಫೋಟೋ ರಿವೀಲ್ ಅಂದರೆ ಬೇಬಿ ಫೇಸ್ ರಿವೀಲ್ ಮಾಡೋದಕ್ಕೆ ಕೊಲಾಬ್ರೇಷನ್ ಮಾಡ್ತೀರಾ ಅಂತ. ಇನ್ನೂ ಯಾವುದೂ ತೊಗೊಂಡಿಲ್ಲ, ಏನೂ ಪ್ಲ್ಯಾನ್ ಇಲ್ಲ ಸದ್ಯಕ್ಕೆ. ನೋಡೋಣ ಹೇಗೆ ಟೈಮ್ ಹೇಗೆ ಹೋಗುತ್ತೋ ಹಾಗೆ ಮಾಡೋಣ. ಪಾಪುದು ಬರ್ತ್ ಒಂದು ಇದನ್ನ ಇನ್ಫಾರ್ಮೇಷನ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಲೋ ಬರ್ತ್ ವೇಟ್ ಆಯಿತು, ಹೇಗೆ ಚಾಲೆಂಜಸ್ನ ಫೇಸ್ ಮಾಡಿದ್ವಿ, 3 ದಿನಕ್ಕೆ ಹೇಗೆ ನಮಗೆ ಪಾಪುನ ಡಿಸ್ಚಾರ್ಜ್ ಮಾಡೋದಕ್ಕೆ ಕೊಟ್ಟರು. ಕೆಲವರು ICU ಅಂತೆಲ್ಲ ಕೇಳಿದ್ದೀರಾ, ಅದೆಲ್ಲ ಹೇಗೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಎಸ್, ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಅದಿತಿ ಆ್ಯಂಡ್ ಪಾಪು ಇಸ್ ಕಂಪ್ಲೀಟ್ಲಿ ತುಂಬ ಡೀಪ್ ಸ್ಲೀಪಲ್ಲಿ ಇದ್ದಾರೆ. ನಾನು ಶ್ರೀಲಂಕಾ ಕುತ್ಕೊಂಡಿದ್ದೆ ಅಲ್ವಾ, ಸೊ ಐ ವಿಲ್ ಆಲ್ಸೋ ಟೇಕ್ ಸಮ್ ರೆಸ್ಟ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಾಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಆ್ಯಂಡ್ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಆ್ಯಂಡ್ ಅಷ್ಟೇ ಏನು ಹೇಳಬೇಕೋ ಅದನ್ನು ನೀವು ಕಾಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು. ರಿಪ್ಲೈ ತುಂಬ ಕಡಿಮೆ ಮಾಡ್ತಿದ್ದೀನಿ, ರಿಪ್ಲೈಯೇ ಮಾಡೋಕ್ಕಾಗ್ತಿಲ್ಲ. ನಿಮಗೆ ಗೊತ್ತಿರುತ್ತೆ ಈ ಟೈಮಲ್ಲಿ ಅಂತ. ಟೈಮ್ ಆದಾಗ ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.